ಕೂಡ ಅದ್ರ ಬಗ್ಗೆ ಚರ್ಚೆ ಈಗ 17ನೇ ತಾರೀಕು ಹಾಕೊಂಡಿದ್ದಾರೆ. ಈ ತಿಂಗಳು ಫೈನಲ್ ಆಗಿ ಚರ್ಚೆ ಮಾಡ್ಕೊಂತಾರೆ. ಅದ್ರ ಬಂದ್ಮೇಲೆ ಆ ವರದಿ ಬಂದ್ಮೇಲೆ ಅದ್ರ ಆಗು ಹೋಗುಗಳ ಬಗ್ಗೆ ಗೊತ್ತಾಗುತ್ತೆ. ಅಂದ್ರೆ ಜಾತಿ ಗಣತಿ ಈಗಾಗಲೇ ಕೂಡ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವರ ಹತ್ರ, ಉಪಮುಖ್ಯಮಂತ್ರಿ ಅವರ ಹತ್ರ ಕೆಲವ್ರಿಗೆ ಪರ ವಿರೋಧವಾಗಿ ಚರ್ಚೆ ಮಾಡ್ಕೊಂತ ಇದ್ದಾರೆ. ಆದ್ರೆ ನನಗೆ ಬಹುಶಃ ನನಗೆ ತಿಳಿದಂಗೆ ಕೂಡ ಒಂದು ಒಳ್ಳೆ ಅಭಿಪ್ರಾಯದಿಂದ ಕೆಲವರು ಅಪಾರ್ಥ ಇದೆ, ಕೆಲವರು ಆ ರೀತಿ ಮಾಡ್ತಾ ಇದ್ದಾರೆ. ಬಟ್ ಇದು ಸೋರಿಕೆ ಆಗಿರೋದೆಲ್ಲ ಸುಳ್ಳಿನ ಮಾಹಿತಿ. ಇವತ್ತೇನು ಹೊರಗಡೆ ಬಂದಿರೋದೆಲ್ಲ ಸುಳ್ಳೆ. ಅದನ್ನ ಯಾವುದು ಕೂಡ ಇನ್ನ ಗ್ಯಾರಂಟಿ ಅಥೆಂಟಿಕೇಟೆಡ್ ಆಗಿ ಯಾವುದಿಲ್ಲ. 17ನೇ ತಾರೀಕು ನಂತರ ಅದ್ರದ್ದು ಏನು ಪ್ರಾಮುಖ್ಯತೆ ಗೊತ್ತಾಗುತ್ತೆ, ಅದ್ರದ್ದು ಏನಾಗಿದೆ ಅಂತ ಹೇಳಿ ಮಾಡಿದ್ರೆ ಒಳ್ಳೇದನ್ಸುತ್ತೆ. ಈಗಾಗಲೇ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಅದರಲ್ಲಿ ಏನು ತಪ್ಪಿಲ್ಲಲ್ಲ. ಯಾರು ಯಾವ ಜಾತಿ ಎಷ್ಟಿದ್ದಾರೆ ಅಂತ ಹೇಳಿ ಬಂದ್ರೆ ರಾಜಕೀಯ ಪ್ರಾಧಾನ್ಯತೆಗಳನ್ನು ಕೊಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಮಾಡ್ತಾರೆ. ಅದೆಲ್ಲ ಕೂಡ ಹೈಕಮಾಂಡ್ ಮೇಲೆ ಇದೆ. ಈಗ ಕಲ್ಚರ್ ಇರುತ್ತೆ, ಒಂದು ಇತಿಮಿತಿಗಳು ಇರುತ್ತೆ. ಅದಕ್ಕೆ ಯಾವ ನಮ್ಮ ನಂಬಿಕೆ ಇದೆ. ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿಗಳ ನಂಬಿಕೆ ಇದೆ. ಖಂಡಿತವಾಗಿ ಕೂಡ ನಾನು ಆಗ್ತೀನಿ ಅಂತೇಳಿ ಭರವಸೆ ಇದೆ. ಆ ರೀತಿಯೇನಿಲ್ಲ. ನಮ್ಮ ಆತ್ಮೀಯರವರೆಲ್ಲರೂ ಕೂಡ, ನಮ್ಮ ಸುರೇಶ್ ಮಾವ ನನಗೆ ಸಿದ್ದರಾಮಯ್ಯ ಅವರ ಅಣ್ಣನ ತರ, ನಮ್ಮ ಯತೀಂದ್ರ ಅವರ ಅಣ್ಣನ ತರ ಇದ್ದಾರೆ. ನಮ್ಮ ಗಣೇಶ್ ಅವರು, ನಮ್ಮ ಭರತ್ ಅವರು, ಎಲ್ಲರೂ ಕೂಡ ಈ ಜಿಲ್ಲೆ ಭಾಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕಂತೇಳಿ ಅವರ ಆಸೆ ಇದೆ. ಬಹುಶಃ ಖಂಡಿತವಾಗಿ ಅದನ್ನೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರು ಅದನ್ನೆಲ್ಲ ಕೂಡ ನೋಡ್ಕೊಂತಾರೆ. ಖರ್ಗೆ ಸಾಹೇಬರು ಎಲ್ಲರೂ ಕೂಡ ಅದನ್ನೆಲ್ಲ ನೋಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.